ಇದು ಸಿಎಂ ಸಿದ್ದು ಸಾರಿಗೆ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ. ಸಾರಿಗೆ ನಿಗಮಗಳ ಶಕ್ತಿಯನ್ನೇ ಕಸಿತ ಸರ್ಕಾರದ ಶಕ್ತಿ ಸ್ಕೀಮ್. ಶಕ್ತಿ ಯೋಜನೆ ಇಡೀ ಸರ್ಕಾರದ ಸಾರಿಗೆ ನಿಗಮಗಳ ಶಕ್ತಿಯನ್ನೇ ಕಿತ್ಕೊಳ್ತಾ ಕಂಪ್ಲೀಟ್ ಬರ್ಬಾದ್ ಆಗಿದೆಯಾ ರಾಜ್ಯ ಸಾರಿಗೆ ನಿಗಮಗಳು. ಸಾಲದ ಸುಳಿಯಲ್ಲಿ ಸಿಲುಕಿ ರಾಜ್ಯ ಸಾರಿಗೆ ನಿಗಮಗಳ ವಿಲವಿಲ ಅಂತಿದ್ದಾವೆ. KSRTC, BMTC, NWSRTC ಏನು ಎಲ್ಲ ಇದ್ದಾವೆ, ಎಲ್ಲವೂ ಕೂಡ ತುಂಬ ಸಮಸ್ಯೆಯಲ್ಲಿ ಸಿಲುಕಿದಾವ, ತುಂಬ ನಷ್ಟದಲ್ಲಿ ಸಾಗ್ತಾ ಇದೆಯಾ. ಸಾಲದ ಸುಳಿಯಲ್ಲಿ ಸಿಲುಕಿದಾವೆ ಈ ರಾಜ್ಯದ ಎಲ್ಲ ಸಾರಿಗೆ ನಿಗಮಗಳು ಅಂತ ನಮ್ಮ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ ಸಿಕ್ಕಿದೆ. ಅದಕ್ಕೆ ನಮಗೆ ಏನು ಸಾರಿಗೆ ನಿಗಮ ಮಂಡಳಿ ಅಂತೆ, ಸಾರಿಗೆ ನಿಗಮ ಅಂತೆ, ಅದರ ಒಳಗಡೆಯಿಂದನೇ ನಮಗೆ ಸುದ್ದಿ ಇದು ಸಿಕ್ಕಿರುವಂಥದ್ದು. ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ ನಮಗೆ ಸಿಕ್ಕಿದೆ. ಶಕ್ತಿ ಯೋಜನೆ ಬಂದ ನಂತರದಲ್ಲಿ ಇಡೀ ಸಾರಿಗೆ ನಿಗಮಗಳ ಶಕ್ತಿಯನ್ನೇ ಇದು ಕಿತ್ಕೊಂಡು ಬಿಡ್ತಾ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ಯಾ ನಮ್ಮ ರಾಜ್ಯದ ಸಾರಿಗೆ ನಿಗಮಗಳು. CM ಸಿದ್ದರಾಮಯ್ಯ ಅವರು ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಈ ಸುದ್ದಿಯನ್ನು ನೋಡಲೇಬೇಕು. ಯಾಕೆ ಅಂತಂದರೆ ಈ ಸುದ್ದಿ ಅವರಿಗೆ ಭಾಳ ಮುಖ್ಯ. ಯಾಕಂತಂದ್ರೆ ಅವ್ರ ಗಮನದಲ್ಲಿ ಇರುತ್ತಿದ್ದು, ಆದರೆ ಅದು ಆಚೆ ಬರದೇ ಇರಲಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಫ್ರೀಡಮ್ ಟಿವಿ ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದಿಡ್ತಿದೆ. ಕಂಪ್ಲೀಟ್ ಬರ್ಬಾದ್ ಆಗೋಗಿದೆಯಾ ಹಾಗಾದರೆ ರಾಜ್ಯದ ಸಾರಿಗೆ ನಿಗಮಗಳು? ಹೌದು ಅಂತ ಇದ್ದಾವೆ ನಮ್ಮ ಮೂಲಗಳು. ಸಾರಿಗೆ ನಿಗಮಗಳ ಮೂಲಗಳು ಹೇಳ್ತಾ ಇದ್ದಾವೆ ತುಂಬ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಹೀಗೆ ಆದರೆ ರಾಜ್ಯದಲ್ಲಿ ಏನು ರಾಜ್ಯ ಸರ್ಕಾರ ಸಾರಿಗೆಯನ್ನು ನಡೆಸೋದೇ ಕಷ್ಟ ಆಗಿಬಿಡುತ್ತೆ, ಭಾಳ ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಶಕ್ತಿ ಯೋಜನೆ ಬಳಿಕ ಶಕ್ತಿಗುಂದಿದ KSRTC, BMTC ನಿಗಮಗಳು. ಸಾರಿಗೆ ನಿಗಮಗಳಿಗೆ ಸಾಲ ಮಾಡಿ ತುಪ್ಪ ತಿನ್ನೋ ಅನ್ನೋ ಪರಿಸ್ಥಿತಿ ಉಂಟಾಯ್ತಾ? ಇಷ್ಟಕ್ಕೂ ಸಾರಿಗೆ ನಿಗಮಗಳು ಸಾಲದ ಸುಳಿಯಲ್ಲಿ ಸಿಲುಕಿರೋದು ಯಾಕೆ ಗೊತ್ತಾ? ರಾಜ್ಯ ಸಾರಿಗೆ ನಿಗಮಗಳು ಮಾಡಿರೋ ಒಟ್ಟಾರೆ ಸಾಲದ ಮೊತ್ತ ಎಷ್ಟು ಅಂತ ಗೊತ್ತಾ ನಿಮಗೆ? ಫ್ರೀಡಮ್ ಟಿವಿ ಬಯಲು ಮಾಡ್ತಿದೆ ಸಾರಿಗೆ ನಿಗಮಗಳ ಬರ್ಬಾದ್ ಆಗಿರುವಂತಹ ಸ್ಟೋರಿ. ಎಷ್ಟು ಸಾಲ ಮಾಡಲಾಗಿದೆ, ಇವತ್ತಿನ ಸಾರಿಗೆ ನಿಗಮಗಳ ಪರಿಸ್ಥಿತಿ ಹೇಗಿದೆ, ಇವೆಲ್ಲವನ್ನು ವರ್ಷದ ಮೊದಲನೇ ದಿನವೇ ಬಿಚ್ಚಿಡ್ತಾ ಇದ್ದೀವಿ. ಎಷ್ಟು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ, ಸಾರಿಗೆ ನಿಗಮಗಳ ಪರಿಸ್ಥಿತಿ ಹೇಗಿದೆ ಅದನ್ನ ವರ್ಷದ ಮೊದಲನೇ ದಿನ, ಜನವರಿ 1 ವರ್ಷದ ಮೊದಲನೇ ದಿನ ಇವತ್ತೇ ಬಿಚ್ಚಿಟ್ಬಿಡ್ತೀವಿ. ಏನು ಸತ್ಯ ಏನಿದೆ, ಪರಿಸ್ಥಿತಿ ಏನಿದೆ, ರಾಜ್ಯ ಸರ್ಕಾರ ಏನು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ಶಕ್ತಿ ಯೋಜನೆ ತಪ್ಪಲ್ಲ, ಬಡವರಿಗೆ ಮಹಿಳೆಯರಿಗೆ ಬಹಳ ಒಂದು ಸಹಕಾರಿಯಾದಂತಹ ಯೋಜನೆ. ಆದರೆ ಈ ಯೋಜನೆ ಮಾಡಿದ ನಂತರದಲ್ಲಿ ಸಾರಿಗೆ ನಿಗಮ ಇನ್ನಷ್ಟು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸಾರಿಗೆ ನಿಗಮಗಳ ಒಟ್ಟಾರೆ ಸಾಲ ಒಂದಲ್ಲ ಎರಡಲ್ಲ, ಬರೀ 1-2 ಲಕ್ಷ ಆಗಲ್ಲ, 10 ಲಕ್ಷ 20 ಲಕ್ಷ 1 ಕೋಟಿ 2 ಕೋಟಿ ಅಲ್ಲ, ಬರೋಬ್ಬರಿ 2,000 ಕೋಟಿ. ಈಗ ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ಲ, ಎಷ್ಟೋ 2,000 ಕೋಟಿ ಅವ್ರು ಹೇಳ್ತಾರಲ್ಲ ಬಜೆಟ್ನಲ್ಲಿ. ಒಂದಲ್ಲ ಎರಡಲ್ಲ, ಅಂದರೆ 1-2 ಕೋಟಿ ಅಲ್ಲ, 100-200 ಕೋಟಿ ಅಲ್ಲ, 2,000 ಕೋಟಿ. ಇಷ್ಟಕ್ಕೂ ಸಾರಿಗೆ ನಿಗಮಗಳು 2,000 ಕೋಟಿ ಸಾಲ ಮಾಡಿದ್ಯಾಕೆ? ಅದು ಕೂಡ ಭಾಳ ಇಂಪಾರ್ಟೆಂಟ್ ಆದ ವಿಷಯ. ಹಾಗಾದ್ರೆ 2,000 ಕೋಟಿ ಯಾಕೆ ಮಾಡಿದ್ರು? ದಿನಕ್ಕೆ ಕಡಿಮೆ ಅಂದರು 1 ಕೋಟಿ ಪ್ರಯಾಣಿಕರು ಸಂಚರಿಸ್ತಾ ಇರ್ತಾರೆ. ಹಾಗಿದ್ರೆ ಯಾಕೆ ನಷ್ಟಕ್ಕೆ ಬರೋದು? 1 ಕೋಟಿ ಜನ ರಸ್ತೆ ಏನು ಸಾರಿಗೆಯನ್ನು ಯೂಸ್ ಮಾಡ್ತಾರೆ, ಅದರಲ್ಲೂ KSRTC, BMTCಯನ್ನು 1 ಕೋಟಿ ಜನ
ಕರ್ನಾಟಕದ 6 ಕೋಟಿ ಜನತೆಯಲ್ಲಿ 1 ಕೋಟಿ ಜನ ಯೂಸ್ ಮಾಡ್ತಾರೆ. ಹಾಗಾದರೂ ಲಾಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳ ಬಳಿ ಡೀಸೆಲ್ಗೂ ದುಡ್ಡಿಲ್ವಾ? ಈ ನಿಗಮಗಳ ನಿರ್ವಹಣೆಗೆ 2,000 ಕೋಟಿ ಸಾಲ ಮಾಡ್ತಿದೆ ಸಾರಿಗೆ ನಿಗಮಗಳು. ಈ ನಿಗಮಗಳನ್ನ ಅಂದರೆ ಸಾರಿಗೆನ ವ್ಯವಹಾರ ನಡೆಸಬೇಕು ಅಂತಂದರೆ 2,000 ಕೋಟಿ ಬೇಕು. ಇಷ್ಟಕ್ಕೂ ಯಾವ್ಯಾವ ನಿಗಮಗಳು ಮಾಡ್ತಿರುವ ಸಾಲಗಳೆಷ್ಟು ಅಂತ ಗೊತ್ತಾ? ಅಂದರೆ KSRTC, BMTC ಈ ರೀತಿಯಾಗಿ KSRTC ನಿಗಮ ಸಾಲ ಮಾಡ್ತಿರೋದು ಬರೋಬ್ಬರಿ 623 ಕೋಟಿ. BMTC ಮಾಡ್ತಿರೋ ಸಾಲ 589 ಕೋಟಿ. ವಾಯುವ್ಯ ಸಾರಿಗೆ 646 ಕೋಟಿ. ಕಲ್ಯಾಣ ಕರ್ನಾಟಕ ಸಾರಿಗೆ ಮಾಡ್ತಿರುವಂತಹ ಸಾಲ 141 ಕೋಟಿ. ಈಗಾಗಲೇ 1000 ಕೋಟಿಯನ್ನು ದಾಟಿಬಿಟ್ಟಿದೆ. ಅಂದರೆ 2,000 ಕೋಟಿಯನ್ನು ಆಲ್ರೆಡಿ ಈ ಸಾರಿಗೆ ನಿಗಮಗಳು ಮಾಡಿದೆ ಸಾಲವನ್ನು. ಬಸ್ ನಿಲ್ದಾಣ, TTMC ಅಡಮಾನ ಇಟ್ಟಿದ್ದಾರೆ ಆಲ್ರೆಡಿ. ಈಗ ನೀವು ಶಾಂತಿನಗರ BMTC ಕೇಳ್ಬೋದು. ಹೌದು, ಅದು ಕೂಡ ಅಡಮಾನ ಇಡಲಾಗಿದೆ. ಅಲ್ಲಿರುವಂತಹ ಕಾಂಪ್ಲೆಕ್ಸ್ಗಳನ್ನು ಕೂಡ ಅಡಮಾನ ಇಡಲಾಗಿದೆ. ಪೀಣ್ಯ ಬಸ್ ನಿಲ್ದಾಣ ಕೂಡ ಅದನ್ನು ಕೂಡ ಅಡಕ್ಕಿಡಲಾಗಿದೆ. ಆದರೆ ಇದೀಗ ಮತ್ತೆ ಆಸ್ತಿಗಳನ್ನು ಅಡ ಇಟ್ಟು ಮತ್ತೆ ಇನ್ನೊಂದು ಸಲ ಮತ್ತೊಂದು ಸಲ ಸಾಲ ತಗೊಳ್ಳೋಕ್ಕೆ ಮತ್ತೆ ಅಡವನ್ನು ಇಡೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ನಿರ್ಧಾರವನ್ನು ಕೂಡ ಈಗಾಗಲೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಡಿಸೈಡ್ ಮಾಡಿದೆ. ಆದರೆ ಈ ಒಂದು ವಿಚಾರಕ್ಕೆ ವ್ಯಾಪಕವಾದಂಥ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಯಾಕೆ ಇಷ್ಟು ಸಾಲವನ್ನು ಮಾಡ್ತಾ ಇದ್ದೀರಾ? ಎಷ್ಟಂತ ಸಾಲವನ್ನು ಮಾಡ್ತೀರಾ? ಆಲ್ರೆಡಿ 2,000 ಕೋಟಿ ಸಾಲ, ಒಂದಲ್ಲ ಎರಡಲ್ಲ 2,000 ಕೋಟಿವರೆಗೂ ಹೋಗಿದೆ. ಇಷ್ಟಾದ ನಂತರವೂ ಮತ್ತೂ ಸಾಲವನ್ನು ಮಾಡ್ತೀರಿ, ಎಷ್ಟು ಸಾಲವನ್ನು ಮಾಡ್ತೀರಿ ಅಂತ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನಿಗಮದ ಏನು ಸದಸ್ಯರು ಕೂಡ ಅವರಲ್ಲೂ ಕೂಡ ಒಳ ಬೇಗುದಿ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಸಾಲ ಮಾಡಿದ್ರೆ ಯಾವಾಗ ಲಾಭದಾಯಕವಾಗಿ ಒಂದು ಪೊಸಿಷನ್ಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ? ಈ ಏನು ಪ್ರತಿಯೊಂದು ಸಾರಿಗೆಯೂ ಕೂಡ ಈ ಥರ ಕೋಟಿ ಕೋಟಿ ಸಾಲವನ್ನು ಮಾಡಿಕೊಂಡಿದ್ರೆ ಹೇಗೆ ಲಾಭದಾಯಕವಾಗಿ ಹೇಗೆ ಒಂದು ಈ ಸಾರಿಗೆಯನ್ನು ನಡೆಸೋದಕ್ಕೆ ಸಾಧ್ಯ? ಎಲ್ಲ ಸಾರಿಗೆಗಳು ಅಂದರೆ ಎಲ್ಲ ಸಾರಿಗೆ ನಿಗಮಗಳು ಕೂಡ ನಷ್ಟದಲ್ಲೇ ಇದ್ದಾವೆ. ಜೊತೆಗೆ ಸಾವಿರಾರು ಕೋಟಿ ಸಾಲಗಳನ್ನು ಮಾಡ್ಕೊಂಡಿದ್ದಾವೆ. ಸೊ ಇದಕ್ಕೆ ಒಳಗಡೆ ಇರೋಂಥ ಕೆಲವೊಂದು ಅಧಿಕಾರಿ ವರ್ಗ ಕೂಡ ಬೇಸರವನ್ನು ವ್ಯಕ್ತ ಮಾಡ್ತಾ ಇದೆ. BMTC 581 ಕೋಟಿ, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಮಾಡ್ತಾ ಇರುವಂಥದ್ದು 141 ಕೋಟಿ. ಸೊ ಹಾಗಾದರೆ ಎಷ್ಟು ಸಾಲವನ್ನು ಮಾಡಿ ಈ ರೀತಿಯಾಗಿ ಮಾಡಿ ಎಷ್ಟು ದಿನ ಈ ಒಂದು ಸಾರಿಗೆಯನ್ನು ನಡೆಸೋದಕ್ಕೆ ಸಾಧ್ಯ? ಇದು ಸರ್ಕಾರ ಕೂಡ ಅಂದರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಇದನ್ನು ಗಮನಿಸಬೇಕಾಗತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಗಮನಿಸಬೇಕಾಗತ್ತೆ. ಶಕ್ತಿ ಯೋಜನೆ ತಪ್ಪಲ್ಲ, ಭಾಳಷ್ಟು ಮಹಿಳೆಯರಿಗೆ ಇಡೀ ರಾಜ್ಯಾದ್ಯಂತ ಇದು ಶಕ್ತಿಯನ್ನು ಕೊಟ್ಟಿದೆ. ಕೆಲಸವನ್ನು ಹೋಗಿ ದೂರದ ಊರಿಗೆ ಹೋಗಿ ಕೆಲಸವನ್ನು ಮಾಡಿಕೊಂಡು ಬರೋದಕ್ಕೆ ಸಹಕಾರಿಯಾಗಿದೆ. ಇದು ಒಂದು ಲೆಕ್ಕಾಚಾರದಲ್ಲಿ ಸಾರಿಗೆ ನಿಗಮಕ್ಕೆ ಪೆಟ್ಟು ಸಿಕ್ಕಿರಬಹುದು. ಆದರೆ ಶಕ್ತಿ ಯೋಜನೆಯಿಂದ ಹೆಣ್ಣು ಮಕ್ಕಳು ಆಚೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಫೋನೋದಲ್ಲಿದ್ದಾರೆ. ಕೃಷ್ಣ, ಏನು BMTC, KSRTC, NWSRTC ಎಲ್ಲವೂ ಕೂಡ ಸಾಲಗಳನ್ನೇ ಮುಳುಗಿ ಹೋಗಿದೆಯಾ? ಏನು ಹೀಗಾದರೆ ಎಷ್ಟು ದಿನ ಈ ಒಂದು ಸಾರಿಗೆಯನ್ನು ನಡೆಸೋದಕ್ಕೆ ಸಾಧ್ಯ? ಮೊನ್ನೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ರು, ಈಗ ಪ್ರತಿಭಟನೆ ಕೂಡ ನಿಲ್ಲಿಸಿದ್ದಾರೆ. ಸೊ ಅವ್ರಿಗೂ ಕೂಡ ಈಗ ಹೈಕ್ ಕೊಡ್ತೀವಿ ಸಂಕ್ರಾಂತಿಗೆ ಅಂತ ಹೇಳಿದ್ದಾರೆ. ಹಾಗಾದರೆ ಸಾರಿಗೆ ಈ ಒಂದು ಇಲಾಖೆಯನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸರ್ಕಾರ ಏನು ಪ್ಲಾನ್ ಮಾಡಿದ್ದಾರೆ? ಶರತ್, ಬಹುಶಃ ಸಾರಿಗೆ ಸಚಿವರು ಯಾರೇ ಬಂದ್ರು ಕೂಡ ರಾಜ್ಯದಲ್ಲಿರುವಂತ 4 ಸಾರಿಗೆ ನಿಗಮಗಳನ್ನ ಮೇಲೆತ್ತುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಈ ಹಿಂದೆ ಅಂದ್ರೆ ಶಕ್ತಿ ಯೋಜನೆ ಹಿಂದೆ ಸಂದರ್ಭದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಸಾರಿಗೆ ನಿಗಮಗಳ ಪರಿಸ್ಥಿತಿ ನೋಡಿದಂತ ಸಂದರ್ಭದಲ್ಲಿ ಡೀಸೆಲ್ಗೂ ಕೂಡ ದುಡ್ಡಿಲ್ಲದೆ ಎಷ್ಟೋ BMTC ಬಸ್ಗಳು ಕೂಡ ನಿಂತಿರುವಂತ ಉದಾಹರಣೆ ಕೂಡ ಇದೆ. ಈ ಹಿಂದೆ ಮಿನಿಸ್ಟರ್ ಆಗಿದ್ದಂತ ಶ್ರೀರಾಮುಲು ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಮಿನಿಸ್ಟರ್ ಕೂಡ ಇಡೀ ಸಾರಿಗೆ ನಿಯಮಗಳನ್ನ ಬರ್ಬಾರ್ದತ್ತ ಕೊಂಡೊಯ್ಯುವಂತ ಉದಾಹರಣೆ ಕೂಡ ಇದೆ. ಆದ್ರೆ ಶಕ್ತಿ ಯೋಜನೆ ನಂತರ ಸಾರಿಗೆ ನಿಯಮಗಳು ಮೇಲೆಲ್ತವೆ, ಶಕ್ತಿ ಯೋಜನೆ ನಂತರ ಸಾರಿಗೆ ನಿಯಮಗಳು ಚೇತರಿಕೆ ಆಗುತ್ತೆ ಅಂತ ಸರ್ಕಾರ ಕೂಡ ನಿರೀಕ್ಷೆ ಮಾಡಿತ್ತು, ಸಾರಿಗೆ ನಿಗಮದ ಅಧಿಕಾರಿಗಳು ಕೂಡ ನಿರೀಕ್ಷೆ ಮಾಡಿದ್ರು. ರಾಜ್ಯ ಸಾರಿಗೆ ನಿಗಮದ 4
ನಿಗಮದ ಎಂಡಿಗಳು ಕೂಡ ನಿರೀಕ್ಷೆಯನ್ನು ಕೂಡ ಮಾಡಿದ್ರು. ಅದೇ ಕಳೆದ 1.5 ವರ್ಷದಲ್ಲಿ ಸಾರಿಗೆ ನಿಯಮಗಳ ಪರಿಸ್ಥಿತಿ ದಿನೇ ದಿನೇ ಬರ್ಬಾದಾಗ್ತಾ ಇವೆ, ದಿನೇ ದಿನೇ ನಷ್ಟವನ್ನು ಅನುಭವಿಸ್ತಾ ಇದೆ. ಕಾರ್ಯಾಚರಣಾ ವೆಚ್ಚಕ್ಕಿಂತ ನಿರ್ವಹಣೆ ವೆಚ್ಚವೇ ಅಧಿಕವಾಗಿರೋ ಕಾರಣದಿಂದಾಗಿ ರಾಜ್ಯದ 4 ಸಾರಿಗೆ ನಿಗಮಗಳು, ಅದರಲ್ಲೂ ಪ್ರಮುಖವಾಗಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಮತ್ತು ಕಲ್ಯಾಣ ಸಾರಿಗೆ ನಿಯಮಗಳ ಪರಿಸ್ಥಿತಿ ತುಂಬಾ ಅಧೋಗತಿಯತ್ತ ಹೋಗ್ತಾ ಇದೆ ಅಂತ ಕೂಡ ಸರ್ಕಾರವೇ ನೀಡಿರುವಂತಹ ಅಂಕಿಅಂಶಗಳಿಂದ ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಕೂಡ ಕಳೆದ ಕೆಲವು ದಿನಗಳಿಂದ 4 ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ಬಸ್ ಪ್ರಯಾಣ ದರವನ್ನ ಹೆಚ್ಚಳ ಮಾಡಬೇಕಂತ ನಿರ್ಧಾರವನ್ನ ಕೂಡ ಮಾಡಿದ್ರೆ. ಆದ್ರೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಪ್ರಯಾಣಿಕರಿಗೆ ಹೊರೆಯೇ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಕಳೆದ 4-5 ವರ್ಷಗಳಿಂದ ಕೂಡ ಬಸ್ ಪ್ರಯಾಣ ದರವನ್ನ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಹೀಗಾಗಿ ರಾಜ್ಯದ 4 ಸಾರಿಗೆ ನಿಗಮಗಳು, ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಮತ್ತು ಕಲ್ಯಾಣ ಸಾರಿಗೆ ನಿಗಮಗಳು ತುಂಬಾ ಆರ್ಥಿಕವಾಗಿ ತುಂಬಾ ನಷ್ಟವನ್ನು ಕೂಡ ಅನುಭವಿಸ್ತದೆ. ಹೀಗಾಗಿ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ಅನುದಾನ ಕೊಡದ ಕಾರಣವಾಗಿ ಈಗ ಸಾರಿಗೆ ನಿಗಮಗಳು ಒಂದು ಸಾಲದ ಮರೆಯನ್ನು ಕೂಡ ಹೊಂದಿವೆ. 2,000 ಕೋಟಿ ಸಾಲವನ್ನ ಪಡೆಯಕ್ಕೆ ಈಗ ರಾಜ್ಯದ 4 ಸಾರಿಗೆ ನಿಯಮಗಳು ಕೂಡ ನಿರ್ಧಾರವನ್ನ ಕೂಡ ಮಾಡಿವೆ. ಆದ್ರೆ ಪ್ರಮುಖವಾಗಿ ಅತಿ ಹೆಚ್ಚು ಸಾಲದ ನಷ್ಟದಲ್ಲಿ ಸಿಲುಕಿರುವಂತ ಬಿಎಂಟಿಸಿ ಅಂತೂ ಬರೋಬ್ಬರಿ 589 ಕೋಟಿ ಸಾಲವನ್ನ ಪಡೆಯಕ್ಕೆ ನಿರ್ಧಾರವನ್ನ ಕೂಡ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಅಂತೂ 620 ಕೋಟಿ ಸಾಲವನ್ನ ಪಡೆಯಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ವಾಯುವ್ಯ ಮತ್ತು ಈಶಾನ್ಯ ಸಾರಿಗೆ ನಿಗಮಗಳು 646 ಕೋಟಿ, ಮತ್ತೊಂದು ಕಡೆ ಕಲ್ಯಾಣ ಸಾರಿಗೆ ನಿಗಮಗಳು 141 ಕೋಟಿ ಸಾಲವನ್ನ ಪಡೆಯಕ್ಕೆ ಮುಂದಾಗಿವೆ. ಎರಡೇ ಕೋಟ್ಯಾಂತರ ರೂಪಾಯಿ ಸಾಲದಲ್ಲಿ ಸಾರಿಗೆ ನಿಯಮಗಳು ಕೂಡ ಮುಗಿದಿವೆ. ಅದರಲ್ಲೂ ಪ್ರಮುಖವಾಗಿ ಬಿಎಂಟಿಸಿ ಅಂತೂ ಶಾಂತಿನಗರ ಬಸ್ ನಿಲ್ದಾಣವನ್ನ ಅಡಮಾನ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಪೀಣ್ಯ ಬಸ್ ನಿಲ್ದಾಣವನ್ನ ಅಡಮಾನ ಇಟ್ಟಿದ್ದಾರೆ. ಈಗ ಇಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿದ್ರು ಈಗ 2,000 ಕೋಟಿ ಸಾಲವನ್ನ ಪಡೆಯಕ್ಕೆ ಸಾರಿಗೆ ನಿಯಮಗಳು ಮುಂದಾಗಿರೋದು ನೋಡಿದ್ರೆ ಬಹುಶಃ ಸಾರಿಗೆ ನಿಯಮಗಳು ಮುಂದಿನ ದಿನಗಳಲ್ಲಿ ಬೀಗ ಜಡಿಯುವಂತ ದಿನಗಳು ಕೂಡ ಬಂದ್ರು ಅಚ್ಚರಿ ಪಡೆಯಬೇಕಾಗಿದೆ. ಹೀಗಾಗಿ ಸಾರಿಗೆ ನಿಯಮಗಳನ್ನ ಮೇಲೆತ್ತುವಂತ ಜವಾಬ್ದಾರಿ ಹೊಣೆಗಾರಿಕೆ ಸರ್ಕಾರಕ್ಕೂ ಕೂಡ ಇದೆ. ರಾಜ್ಯ ಸಾರಿಗೆ ನಿಗಮದ ಜವಾಬ್ದಾರಿ ರಾಮಲಿಂಗಾರೆಡ್ಡಿ ಅವರ ಮೇಲೆ ಕೂಡ ಈಗಲೇ ಮೇಲೆ ಕೂಡ ಇರುವಂತದ್ದು. ಶರತ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.